ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಒಂದು ಸಾರಿ ಏನಾದ್ರೂ ಗ್ಯಾಸ್ ಅನ್ನು ತುಂಬುತ್ತಾ ಇತ್ತಂದ್ರೆ, ಪ್ರತಿ ತಿಂಗಳು 2 ಸಾರಿ ಏನಾದ್ರೂ ಗ್ಯಾಸ್ ತುಂಬುತ್ತಾ ಇತ್ತಂದ್ರೆ, ಅಥವಾ 2 ತಿಂಗಳಿಗೆ ಒಂದ್ಸಲ ಗ್ಯಾಸ್ ತುಂಬುತ್ತಾ ಇತ್ತಂದ್ರೆ ನಿಮಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಸರ್ಕಾರಕ್ಕೆ ದಂಡ ಕಟ್ಟಬೇಕಾಗತ್ತೆ. ಇದು ಮೊದಲನೇ ರೂಲ್ಸ್. ಎರಡನೇ ರೂಲ್ಸ್ ಇನ್ನೊಂದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ, ಅದನ್ನ ತಿಳಿಸ್ಕೊಡ್ತಾನೆ ನೋಡಿ. ಒಟ್ಟಾರೆ ಗ್ಯಾಸ್ ಸಿಲಿಂಡರ್ ಇದ್ದವರು ಯೂಸ್ ಮಾಡ್ತಿರೋರು ವಿಡಿಯೋ ಕೊಡ್ತಾನೆ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿ. ಸ್ನೇಹಿತರೆ, ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಇವತ್ತೇ ರಿಲೀಸ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಗ್ಯಾಸ್ ಸಿಲಿಂಡರ್ ಯಾರ್ಯಾರು ಬಳಿ ಇದ್ದಾರಲ್ಲ, ಏನ್ ಮಾಡ್ತಾರ ಅಂದ್ರೆ, ಒಬ್ಬೊಬ್ರು ಒಂದು ತಿಂಗಳಿನಲ್ಲಿ ಸುಮಾರು 2-3 ಸಾಲಿ ತುಂಬ್ಕೊಂಡ್ ಬರ್ತಾರ. ಒಂದು ತಿಂಗಳಿನಲ್ಲಿ 2-2 ಸಾರಿ ತುಂಬ್ಕೊಂಡ್ ಬರ್ತಾ ಇರ್ತಾರೆ. ಇನ್ನು ಕೆಲವು ಜನ ಒಂದು ತಿಂಗಳಿಗೆ ಒಂದು ಕುಲ್ಲಾನ್ ಮಾಡಿಗೋದು, ಅಂದ್ರೆ ಎಲ್ಲ ಪ್ರತಿಯೊಂದು ಅಡಿಗೆ ಎಲ್ಲ ಅದ್ರ ಮೇಲೆ ಮಾಡೋದು. ಒಂದು ತಿಂಗಳಿಗೆ ಒಂದು ಕುಲ್ಲಾನ್ ಮಾಡಿಗೋದು ಅಂದ್ರೆ ಖಾಲಿ ಮಾಡಿಗೋದು. ಅಂತ ಒಂದು ಅಭ್ಯರ್ಥಿಗಳಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಇನ್ನೊಂದು, ಒಬ್ಬೊಬ್ಬರ ಹೆಸರ ಮೇಲೆ 2 ಗ್ಯಾಸ್ ಅನ್ನ ಯೂಸ್ ಮಾಡೋದು, ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇತ್ತಂದ್ರೆ ನಿಮಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಇಲ್ಲಿ ಕಾನೂನುಗಳ ನಿಯಮಗಳ ಪ್ರಕಾರ, ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ಎಲ್ಲ ಟೋಟಲ್ ಆಗಿ ವರ್ಷಕ್ಕೆ 213 kg ಗ್ಯಾಸ್ ಸಿಲಿಂಡರ್ ಅಷ್ಟೇ ಕೊಡ್ತಾರೆ ನಮಗೆ. ಟೋಟಲ್ ಆಗಿ 213 kg ಅಷ್ಟೇ ಯೂಸ್ ಮಾಡೋದಕ್ಕೆ ಅವಕಾಶ ಇರತ್ತೆ. ಒಂದು ವರ್ಷಕ್ಕೆ ವಾರ್ಷಿಕವಾಗಿ ಸುಮಾರು 213 kg ಮಾತ್ರ ಬಳಸೋದಕ್ಕೆ ಅವಕಾಶ ಇರತ್ತೆ. ಅದನ್ನ ಮೀರಿ ಜಾಸ್ತಿ ಸುಮಾರು 215 ಆಗ್ಬೋದು, 220 ಆಗ್ಬೋದು, 250 ಆಗ್ಬೋದು. ಈ ರೀತಿಯಾಗಿ ಏನಾದ್ರು ಬಳಸ್ತಾ ಇತ್ತಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಆ ಒಂದು ವರ್ಷದಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ. ಒಂದು SMS ಕಳಿಸ್ಕೊಡ್ತಾರೆ. ಏನು ಕಳಿಸ್ಕೊಡ್ತಾರೆ ಅಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ: ಗ್ರಾಹಕರೇ, ನಿಮ್ಮ ಅಡಿಗೆ ಅನಿಲ ಸಿಲಿಂಡರ್ಗಾಗಿ ನೋಂದಾಯನ ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ. ಈ ರೀತಿಯ ನಿಮಗೆ ಹೊಸ ಒಂದು SMS ಕಳಿಸ್ಕೊಡ್ತಿದ್ದಾರೆ. ಅಂದ್ರೆ ಒಂದು ವರ್ಷದಲ್ಲಿ ಸುಮಾರು ಒಂದು ತಿಂಗಳಲ್ಲಿ 2 ಸಾರಿ ತುಂಬೋದು, ಅಥವಾ ಒಂದು ತಿಂಗಳಿಗೆ 1 ಸಾರಿ ತುಂಬ್ತಾ ಇತ್ತಂದ್ರೆ ಈ ರೀತಿಯ ನಿಮಗೆ SMS ಕಳಿಸ್ತಿದ್ದಾರೆ. ಏನಂದ್ರೆ, ಗ್ರಾಹಕರು ನಿಮ್ಮ ಅಡಿಗೆ ಅನಿಲ ಸಿಲಿಂಡರ್ಗಾಗಿ ನೋಂದಾಯನೆ ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ. ಈ ರೀತಿಯಾಗಿ ಏನಾದರೂ SMS ಬತ್ತಂದ್ರೆ ಯಾರು ಕೂಡ ಹೆದರ್ಕೋಬೇಡಿ. ಯಾಕಂದ್ರೆ ತಿಳ್ಕೊಂಡ್ಬಿಡಿ, ನಾವು ಈಗ ಎಷ್ಟು ವರ್ಷದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಯೂಸ್ ಮಾಡ್ಬೇಕಾಗಿತ್ತೋ ಅದನ್ನ ಯೂಸ್ ಮಾಡಿಬಿಟ್ಟಿದ್ದೀವಿ. ಮತ್ತು ಮುಂದಿನ ವರ್ಷ ತನಕ ಕಾಯ್ಬೇಕಂತೇಳಿ ತಿಳ್ಕೊಂಡ್ಬಿಡಿ. ಈ ರೀತಿಯಾಗಿ ಏನಾದರೂ ಬತ್ತಂದ್ರೆ ನಿಮ್ಗೆ SMS ಮುಂದ್ಗಡೆ ಬರ್ಬೋದು. ಒಂದು ತಿಂಗಳಲ್ಲಿ 1 ಸಾರಿ ಯಾರು ತುಂಬ್ಕೊಂಡ್ ಬರ್ತಾ ಇರ್ತಾರಲ್ಲ, ಒಂದು ತಿಂಗಳಲ್ಲಿ ಯಾರು 2 ಸಾರಿ ತುಂಬ್ಕೊಂಡ್ ಬರ್ತಾ ಇರ್ತಾರಲ್ಲ, ಅವ್ರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಒಂದು ತಿಂಗಳಿಗೆ ಸುಮಾರು 12 ಮಾತ್ರ ಕೊಡ್ಬೇಕು. ಅದನ್ನ ಬಿಟ್ಟು 13, 14, 15 ಈ ರೀತಿಯಾಗಿ ತಗೊಂಡ್ರೆ ಅದಾಗೋದಲ್ಲ. ಒಂದು ತಿಂಗಳಲ್ಲಿ 2 ಸಾವಿರ ಮಾತ್ರ ಖರೀದಿ ಮಾಡ್ಬೇಕಂತೇಳಿ ಈಗ ಲಿಮಿಟ್ ಮಾಡಿದ್ದಾರೆ. ಈಗ ಪ್ರತಿಯೊಂದಕ್ಕೂ ಲಿಮಿಟ್ ಇಡ್ತಿದ್ದಾರೆ. ಮತ್ತು ಗ್ಯಾಸ್ ಬೆಲೆ ಕೂಡ ಹೆಚ್ಚಿಗೆ ಮಾಡಿರುವಂಥದ್ದು. ಎಷ್ಟೆಷ್ಟು ಅಂದ್ರೆ ಸುಮಾರು 4 ರಿಂದ 5 ರೂಪಾಯಿ ತನಕ ಹೆಚ್ಚಿಗೆ ಮಾಡಿರುವಂಥದ್ದು. ಈ ಒಂದು ಗ್ಯಾಸ್ ಆ ಒಂದು ಗ್ಯಾಸ್ ಯಾವುದೇ ಕಾರಣಕ್ಕೂ ಮೆನ್ಷನ್ ಅಂತೂ ಮಾಡಿಲ್ಲ, ಪ್ರತಿಯೊಂದು ಹೆಚ್ಚಿಗೆ ಮಾಡಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದಂತರೂ ಖಂಡಿತ. ಅಂದ್ರೆ ಈ ರೀತಿ SMS ಬರ್ತಂದ್ರೆ ತಿಳ್ಕೊಂಬಿಡಿ, ನಿಮ್ಮ ಒಂದು ಗ್ಯಾಸ್ ಸಿಲಿಂಡರು 1 ವರ್ಷ ಆಗೋ ತನಕ ತುಂಬೋದಕ್ಕೆ ಅವಕಾಶ ಇರಲ್ಲ. ನೆಕ್ಸ್ಟ್ ಮುಂದಿನ ವರ್ಷನೇ ತುಂಬೋದಕ್ಕೆ ಅವಕಾಶ ಇರತ್ತೆ ಅಂತೇಳಿ ಯಾರು ಕೂಡ ಹೆದರ್ಕೊಂಡ್ಬಿಡ್ತಾರ. ಈ KYC ಆಗಿಲ್ಲ, ಅದನ್ನಾಗಿಲ್ಲ, ಇದನ್ನಾಗಿಲ್ಲ ಅಂತೇಳಿ ಹೆದರ್ಕೋಬೇಡಿ. ಅರ್ಥ ಮಾಡ್ಕೊಳ್ಳಿ, 213 kg ನಾವು ಈಗಾಗಲೇ ಬಳಸ್ಕೊಂಡಿದ್ದೇವೆ. ಅದನ್ನ ಬಿಟ್ಟು ಮುಂದಿನ ವರ್ಷನೇ ಬಳಸ್ಕೋದಕ್ಕೆ ಅವಕಾಶ ಇರತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ನಾಗ ತಿಳಿಸಿ. ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ. ಒಬ್ಬೊಬ್ಬರ ಮನೆಯಲ್ಲಿ ಈಗಾಗಲೇ ಒಲೆ ಎಲ್ಲ ಬಿಟ್ಟಿದ್ದಾರೆ. ಹಳ್ಳಿಯಲ್ಲಿ ಹೋದ್ರೆ ಒಲೆ ಸಿಗತ್ತೆ. ಈಗ ಸಿಟಿಯಲ್ಲಿ ಹೋದ್ರೆ ಒಂದು ಕೂಡ ಒಲೆ ಸಿಗೋದಿಲ್ಲ ಮೊದಲಿನ ತರ. ಪ್ರತಿಯೊಂದು ಕೆಲಸ ಈ ಬಂದು ಸಿಲಿಂಡರ್ ಗ್ಯಾಸ್ ಮೇಲೆ ಮಾಡ್ತಿದ್ದಾರೆ ಮಹಿಳಾ ಅಭ್ಯರ್ಥಿಗಳು. ಅದಕ್ಕಾಗಿರನೇ ಈ ಬಂದನು ಹೊಸ ರೂಲ್ಸ್ ಅನ್ನು ಜಾರಿ ತಂದಿರುವಂತದ್ದು.